ವೀಕ್ಷಕರೇ, ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿಗೆ ಸ್ವಾಗತ ಸುಸ್ವಾಗತ. ಉತ್ತಮ ಫಲಿತಾಂಶದತ್ತ ಹೆಜ್ಜೆ ಇಡಲು ಅಭ್ಯಾಸ ಮಾಡಿ. ಮಲ್ಲಿಕಾರ್ಜುನ್ ಪಾಟೀಲ್. ಮಸ್ಕಿ ತಾಲೂಕಿನ ಹಾಲಪುರ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳ ಕಲಿಕೆಗೆ ಇತ್ತೀಚೆಗೆ ಬಹಳಷ್ಟು ಪ್ರೋತ್ಸಾಹ ಹೆಚ್ಚುತ್ತಿದ್ದು, ಕಳೆದ ತಿಂಗಳ ಶಾಸಕರು ಆಗಮಿಸಿದ್ರು. ಇಂದು ಕೂಡ ಶಾಲೆಯನ್ನ ದತ್ತು ಪಡೆದ ದಾನಿಗಳಾದ ಮಲ್ಲಿಕಾರ್ಜುನ್ ಪಾಟೀಲ್ ಎದ್ದಲದಿನ್ನಿ ಅವರು 10ನೇ ತರಗತಿ ಅಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಗಳೊಂದಿಗೆ ಅರ್ಧ ಗಂಟೆ ಸಮಯ ಮಾತನಾಡಿ, ಅಭ್ಯಾಸ, ಭವಿಷ್ಯದ ಶಿಕ್ಷಣ, ಉದ್ಯೋಗ, ಇಂದಿನ ಸ್ಪರ್ಧಾತ್ಮಕ ಪರೀಕ್ಷೆ, ಅನೇಕ ಸಾಧಕರ ವಿಚಾರಗಳ ಕುರಿತು ಮಕ್ಕಳ ಜೊತೆ ಹಂಚಿಕೊಂಡರು. ಮುಂದೆ SSLCಯಲ್ಲಿ ಉತ್ತಮ ಫಲಿತಾಂಶ ಶಾಲೆಗೆ ಕೊಡಬೇಕು. ನಿಮ್ಮ ತಂದೆ ತಾಯಿ ನಿಮ್ಮ ಮೇಲೆ ಬೆಟ್ಟದಷ್ಟು ಕನಸು ಕಾಣುತ್ತಿದ್ದು, ಆ ಕನಸು ನನಸು ಆಗಬೇಕಾದರೆ ನೀವು ನಿರಂತರ ಅಧ್ಯಯನ, ಕ್ರಿಯಾಶೀಲತೆ, ಸದಾ ಚಟುವಟಿಕೆಯ ಕೆಲಸ, ಯೋಗ, ಧ್ಯಾನ ಮಾಡುವ ಮೂಲಕ ಮನಸ್ಸು ಏಕಾಗ್ರತೆ ಹೊಂದುವುದು, ಗುರು ಹಿರಿಯರಿಗೆ ಗೌರವ, ಈ ರೀತಿಯಲ್ಲಿ ಒಬ್ಬ ಆದರ್ಶ ವಿದ್ಯಾರ್ಥಿ ಆಗಬೇಕಾದ್ರೆ ಈ ಎಲ್ಲಾ ಗುಣಗಳನ್ನ ಬೆಳೆಸಿಕೊಳ್ಬೇಕು. ಆಗ ಮಾತ್ರ ಅತ್ಯುತ್ತಮ ವ್ಯಕ್ತಿತ್ವ ರೂಪುಗೊಳ್ಳುತ್ತದೆ ಎಂದು ಹೇಳುವ ಮೂಲಕ ಮಕ್ಕಳಿಗೆ ಆತ್ಮಸ್ಥೈರ್ಯವನ್ನು ತುಂಬುವ ಮೂಲಕ ಶಾಲೆಯನ್ನ ದತ್ತು ಪಡೆದ ದಾನಿಗಳಾದ ಮಲ್ಲಿಕಾರ್ಜುನ್ ಪಾಟೀಲ್ ಎದ್ದಲದಿನ್ನಿ ಹೇಳಿದ್ರು. ಈ ಸಂದರ್ಭದಲ್ಲಿ ಮುಖ್ಯ ಗುರುಗಳು ಸುಭಾಷ್ ಸಿಂಗ್ ಹಜಾರೆ ಹಾಗೂ ಶಿಕ್ಷಕರೊಂದಿಗೆ ಈಗ 10ನೇ ಕ್ಲಾಸಲ್ಲಿ ಈಗ ನೀವು ನಿಮ್ಮ ವಿದ್ಯಾರ್ಥಿ ಕಟ್ಟದಾಗ ಬಹಳ ಮಹತ್ತರವಾದ ಸ್ಟೇಜ್ ಇದ್ರಿ. 2 ಸ್ಟೇಜ್ ಅಂತೀವಿ ನಾವು. ಒಂದು 10ನೇ ಕ್ಲಾಸು, ಒಂದು PUC ಸೆಕೆಂಡ್ ಇಯರ್. ಹೌದಾ? ಅಂದ್ರೆ ನಿಮ್ಮ ದಿಕ್ಕು ಎಕ್ಕಡೆ ಸಾಗಬೇಕು ಅನ್ನೋದ್ರ ಮೇಲೆ SLC ಮೇನ್. ನೀವು ಸೈನ್ಸ್ ಮಾಡಬೇಕು, ಕಾಮರ್ಸ್ ಮಾಡಬೇಕು, BA ಮಾಡಬೇಕು ಅನ್ನೋದ್ರ ಮೇಲೆ ನಿಮ್ಮ ದಿಕ್ಕು ಸಾಗುತ್ತೆ. PUC ಹೆಂಗಂದ್ರೆ ನಿಮ್ಮ ಜೀವನದ ಏನು ಗುರಿ ಇಟ್ಕೊಂಡಿರ್ತೀರಿ ಅದನ್ನು ಸಾಧಿಸ್ಬೇಕಂದ್ರೆ ಆ ಕೋರ್ಸ್ ಆಗ ಇಂಜಿನಿಯರು, ಡಾಕ್ಟ್ರು, ಚಾರ್ಟೆಡ್ ಅಕೌಂಟು, ಲಾಯರು. ಬಟ್ ಇಲ್ಲಿ ನೀವು ಪಥ ಅಂತೀವಿ ನಾವು. ಪಥ ಅಂತ ಡೈರೆಕ್ಷನ್ ಕನ್ನಡ ಪಥ ಮೊದಲು ಡಿಸೈಡ್ ಮಾಡ್ತೀವಿ. ಏನೂ ಡಿಸೈಡ್ ಮಾಡಲ್ಲ 10ನೇ ಕ್ಲಾಸ್ ಓದಿದೆ ಅಂದರೆ, ಈಗ ಸೈನ್ಸು SLC ಮುಗಿದ್ಮೇಲೆ ಒಳ್ಳೆ ಸ್ಕೋರ್ ಮಾಡ್ಲಿಕ್ಕೆ ಅಂದ್ರೆ ನೀವು ಸೈನ್ಸ್ ಮಾಡೋಕ್ಕಾಗಲ್ಲ. ಕೆಲವೊಬ್ರು ನೀವು ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು ಅಂತ ಕನಸಿರ್ತದೆ ನಿಜ. ಬಟ್ ಅದ್ರ ಕಡೆ ಗಮನ ಕೊಡಲಿಲ್ಲ ಅಂತಂದ್ರೆ ನೀವು ಆರ್ಡಿನರಿ ಪಾಸ್ ಆಗಿಬಿಟ್ರಿ ಅಂದ್ರೆ ಮತ್ತೆ BA BCom ಓದಬೇಕು. ಮತ್ತೆ ಹಳ್ಳಿ ಒಳಗೆ ನಾವು BA BCom ಏನೇನು ಓದಿದ್ರು, ಇಂಜಿನಿಯರ್ ಓದಿದ್ರೆ ಖಾಲಿ ಕುಂದ್ರಕೈತೆ ನಿಮ್ಮ ಹತ್ರ ಗೊತ್ತಾಗ್ತದೆ. SLCಗೆ ನೀವು ಡಿಸೈಡ್ ಮಾಡಬೇಕು. ನಿಮಗೆ ಇನ್ನೊಂದು ಹೇಳ್ತೀನಿ ತಿಳ್ಕೊಳ್ರಿ, ಪ್ರೈವೇಟ್ ಸ್ಕೂಲ್ಗಳಿಗಿಂತಲೂ ನಮ್ಮ ಸರ್ಕಾರಿ ಶಾಲೆಗಳು ಕಡಿಮೆ ಇಲ್ಲ ಅಂತ ಒಂದು ಉದಾಹರಣೆ ಕೊಡ್ತೀವಿ. ಇಲ್ಲೇ ಪ್ರೈವೇಟ್ ಸ್ಕೂಲ್ಗಳಿದಾವೆ ಬಹಳಷ್ಟು. ಹೌದಾ? ಅಲ್ಲಿ ಟೀಚರ್ಸ್ ಹೆಂಗಿರ್ತಾರೆ, ಪ್ರೈವೇಟ್ ಟೀಚರ್ಸ್ ಬಂದು ಮಾಡ್ತಾರೆ. ಹೌದಾ? ಪ್ರೈವೇಟ್ ಟೀಚರ್ ಬಂದು ಮಾಡ್ತಾರಲ್ಲ. ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಅಂತ ಬರ್ತಾರೆ, B.Ed ಮುಗಿಸಿ ಕಾಂಪಿಟೇಟಿವ್ ಎಕ್ಸಾಮ್ ಬರೋದು, ಆ ಕಾಂಪಿಟೇಟಿವ್ ಜಗತ್ತಿನಾಗ ಎಲ್ಲರ ಹಿಂದಿಕ್ಕೆ ಸೆಲೆಕ್ಟ್ ಆಗಿ ಬಂದಿರ್ತಾವ. ಅಂದ್ರೆ ದೇ ಆರ್ ಬ್ರಿಲಿಯಂಟ್ಸ್. ಹೌದಾ? ಪ್ರೈವೇಟ್ ಸ್ಕೂಲ್ ಟೀಚರ್ಸ್ಗಿಂತಲೂ ನಮ್ಮ ಸರ್ಕಾರಿ ಶಾಲೆ ಟೀಚರ್ಗಳು ಬ್ರಿಲಿಯಂಟ್ಸ್. ಮೊದಲು ನೀವು ಅದನ್ನು ತೆಗಿಬೇಕು. ನಾವು ಸರ್ಕಾರಿ ಶಾಲೆಗೆ ಓದಕ್ಕಿರ್ತೀವಿ, ಪ್ರೈವೇಟ್ ಶಾಲೆಗೆ ಅವ್ರು ಬೇರೆ ಅಥವಾ ನಮ್ಗೆ. ನನಗೆ ಟೆನ್ಷನ್ ಯಾಕಾಗಿ ಇವತ್ತು ಬಂದಿನಂದ್ರೆ, ಹೋದ್ಸಲ 69 ಮಕ್ಕಳಲ್ಲಿ 32 ಪಾಸ್ ಆಗಿರ್ತೀವಿ. ಹೌದಾ? ಬಿಲೋ 50% ಪಾಸ್ ಆಗಿ. ಒಂದ್ಸಲ ಯೋಚನೆ ಮಾಡಿರಿ ನೀವು, ಇವತ್ತಿನ ಮಕ್ಕಳು 90+ ಅಂತ ಹೋರಾಟ ಮಾಡ್ಬೇಕಾದ್ರೆ ನಮ್ಮ ಮಕ್ಕಳು ಇನ್ನು ಪಾಸ್ ಆಗಿ ಹೋರಾಟ ಮಾಡ್ತಾ ಇದೀವಲ್ಲ ಅಂತ. ಹೌದಾ ಅನ್ಸುತ್ತೆ? ಏನಾದ್ರು ನಿಮ್ಗೆ ಹೇಳ್ತಿರ್ತಿಲ್ಲ ಸೀರಿಯಸ್ ಆಗಿ ಮ್ಯಾಟ್ರ್ ಅಲ್ಲ. ನಾನು ಈಗ ನಿಮ್ಗ ಪಾಸ್ ಆಗೋದು ಯೋಚನೆ ಮಾಡಬಾರ್ದು. ಎಲ್ಲರೂ ಫಸ್ಟ್ ಕ್ಲಾಸ್ ಮೇಲೆ ಬರಕ ನಿಮ್ಗೆ ಏನಾಗ್ತದೆ, ಕೆಲವೊಬ್ಬರಿಗೆ ಬೇಸಿಕ್ಲಿ ಸರಿ ಬಿದ್ದಿರೋದಲ್ಲ. 5, 6, 4ನೇ ಕ್ಲಾಸ್ ಓದ್ಬೇಕಾದ್ರೆ ನಿಮಗೆ ನಿಮ್ದು ಕೋಚಿಂಗ್ ಸರಿ ಬಿದ್ದಿದ್ರೆ ನಿಮ್ಗೆ ಅದ್ರ ತಳ ಅಂತೀವಿ, ಬುನಾದಿ ಸರಿ ಬಿದ್ದಿದ್ರೆ ಇನ್ನು ಈಜಿ ಆಗ್ತದೆ. ನೀವು ಹೈಸ್ಕೂಲ್, ನಾನು ಕೇಳ್ಪಟ್ಟಿದ್ದೇನೆ ಅಂದ್ರೆ ಹೈಸ್ಕೂಲಿಗೆ ಬಂದ್ಮೇಲೆ ಇನ್ನ ಸ್ವರ ವ್ಯಂಜನೆಗಳು ಕಲಿಯೋದ್ರಾಗ ಮಕ್ಕಳು ಅದಾರ ಅಂತ ಕೇಳ್ಪಟ್ಟಿದ್ದೆ. ಅವೆಲ್ಲ ಪ್ರೈಮರಿ ಕಲ್ತು ಮುಗಿಸ್ಬಿಡು, ಇಲ್ಲೂ ಕಲಿತೀರಿ, ಅದು ಬೇರೆ ಮಾಡೋಣ. ಅವ್ರಿಗೇನು ಬೇಸಿಕ್ ಸರಿ ಬಿದ್ದಲ್ಲರಿಗೆ ಮಾಡೋಣ. ಬಟ್ ನೀವು ಚೆನ್ನಾಗಿರೋರಿಗೆ ಸ್ಕೋರ್ ಪಾಸ್ ಆಗೋದು ಓದೋದಿರ್ಲಿ, ಸ್ಕೋರ್ ಮಾಡಾಕ ನಿಮಗೆ ಏನು ತೊಂದರೆ ಆಗ್ತಾ ಇದೆ ಅಂದ್ರೆ, ನಿಮ್ಗೆ ಏನು ಹಿಂಗಾದ್ರೆ ಚಲೋ ಅಂತ ಏನಾದ್ರು ಹೇಳಕ್ ಪಡ್ತಾರೆ ಯಾರೊಬ್ರು ಇಂಥದ್ದು ಮಾಡಿದ್ರೆ. ಈ ಟೀಚರ್ಸ್ ಕರೆಕ್ಟ್ ಅದಾರಮ್ಮ? ಎಲ್ಲರೂ ಟೀಚರ್ಸ್ ಕರೆಕ್ಟ್ ಅದೇನಪ್ಪ? ಆಮೇಲೆ ಒಂದು ಭೇದ ಭಾವ ತೆಗಿರಿ.
ನಮ್ಮಲ್ಲಿ ಸಾರ್ವತ್ರಿಕ ವರ್ಗಾವಣೆ ಬಂದ ತಕ್ಷಣನೇ ಬೇರೆ ಬೇರೆ ಜಿಲ್ಲೆಯವರೆಲ್ಲ ಬೇರೆ ಬೇರೆ ವಿಭಾಗದಲ್ಲೂ ಟ್ರಾನ್ಸ್ಫರ್ ಆಗಿ ಹೋಗಿದ್ಮೇಲೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ರೆಗ್ಯುಲರ್ ಅಂದ್ರೆ ಪೂರ್ಣ ಪ್ರಮಾಣದಲ್ಲಿ ಇರ್ತಕ್ಕಂಥ ಶಿಕ್ಷಕರು ಕೊರತೆ ಆಗ್ತಾ ಇದೆ. ಸ್ವಲ್ಪದಿಂದ ತಗೊಂತಾರ ಗೆಸ್ಟ್ ಟೀಚರ್ ಅಂತ ಸರ್ಕಾರನೇ ತಗೊಂತಾರೆ. ನಿಮ್ದೊಂದು ಸ್ಕೂಲ್ ನಮ್ದೊಂದು ಸ್ಕೂಲ್ ಅಲ್ಲ, ಬಹಳ ಸ್ಕೂಲ್ಗಳು ಏನ್ ಕೇಳಿ